ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಎಪಿಸೋಡ್ನಲ್ಲಿ ಗಿಲ್ಲಿಯ ಅವತಾರವನ್ನು ನೋಡಿ ನಮ್ಮ ಆಡಿಯನ್ಸ್ ನಗೋದಂತೂ ಪಕ್ಕಾ ಫಿಕ್ಸ್. ಸ್ವಲ್ಪ ಜನಕ್ಕೆ ಬೇಜಾರಾಗ್ಬೋದು, ಇನ್ನು ಸ್ವಲ್ಪ ಜನ ನಗಬಹುದು. ಇದೇಕಂದ್ರೆ ಇದೊಂಥರ ಫನ್ನಿ ಗೇಮ್ ಅಂತಲೇ ಹೇಳ್ಬೋದು. ಇದು ಗೇಮ್ ಅಲ್ಲ, ಒಂದು ಚಟುವಟಿಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಫ್ಯಾಮಿಲಿ ವೀಕ್ ಆಗಿರುವ ಕಾರಣ ಇಲ್ಲಿ ಫ್ರೀಸ್ ಮತ್ತು ರಿಲೀಸ್ ಅನ್ನೋ ಒಂದು ಚಟುವಟಿಕೆ ನಡೆಯುತ್ತೆ. ಫ್ರೀಸ್ ಆದಾಗ ಒಬ್ರಿಗೊಬ್ರು ತರಲೆ ಮಾಡೋದು, ಅವ್ರಿಗೆ ಬೇರೆ ಥರನೇ ರೂಪ ಕೊಡೋದು, ಅದೆಲ್ಲ ಇದ್ದಿದ್ದೆ ಪ್ರತಿ ಸೀಸನಲ್ಲೂ ನಡೆಯುತ್ತೆ. ಆದರೆ ಇಲ್ಲಿ ನೀವು ಗಿಲ್ಲಿನ ರೆಡಿ ಮಾಡಿರೋ ರೀತಿ ನೋಡಿದ್ರೆ ಒಂದ್ಸಲ ಗಿಲ್ಲಿ ಫೇಸ್ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಬಟ್ ತುಂಬ ಫನ್ನಿಯಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಿಲ್ಲಿನ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇಲ್ಲಿ ಸ್ಟಾರ್ಟ್ ಮಾಡೋದೇ ಗಿಲ್ಲಿ. ಮೊದಲಿಗೆ ಬಿಗ್ ಬಾಸ್ ರವರು ಅಶ್ವಿನಿ ಹಾಗೂ ಕಾವ್ಯರವರಿಗೆ ಫ್ರೀಸ್ ಹೇಳಿರ್ತಾರೆ. ಆಗ ಗಿಲ್ಲಿ ಅಸಿಡ್ ತಗೊಂಡು ಅವರ ಮುಖಕ್ಕೆ ಎಲ್ಲ ಹಚ್ಚಿರ್ತಾರೆ. ಹಾಗೆ ಲಿಪ್ಸ್ಟಿಕ್ ತಗೊಂಡು ಹಣೆಗೆ, ಕೆನ್ನೆಗೆ, ತುಟಿಗೆಲ್ಲ ಸಿಕ್ಕಾಪಟ್ಟೆ ಬೆಳೆದಿರ್ತಾರೆ. ಇದನ್ನೇ ಅಡ್ವಾಂಟೇಜಾಗಿ ತಗೊಂಡ ಅಶ್ವಿನಿ ಹಾಗೂ ಕಾವ್ಯ ಮನೆ ಮಂದಿ ಎಲ್ಲ ಸೇರಿಕೊಂಡು ಗಿಲ್ಲಿಗೆ ಬಿಗ್ ಬಾಸ್ ರವರು ಫ್ರೀಸ್ ಮಾಡಿದಾಗ ಫುಲ್ಲು ಅವನಿಗೆ ಮೇಕಪ್ ಮಾಡಿ, ಅಂದರೆ ಅವ್ನ ತಲೆ ಒಳಗಡೆ ಎಲ್ಲ ಹಸಿಟ್ಟು ಹಾಕ್ಬಿಡ್ತಾರೆ ಅಶ್ವಿನಿ ಅವರು. ಅದೇ ರೀತಿ ಜುಟ್ಟು ಕಟ್ತಾರೆ. ಕಾವ್ಯರವರು ಅವ್ರಿಗೆ ಲಿಪ್ಸ್ಟಿಕ್ ಕೆನ್ನೆಗೆ, ಮೂಗ್ ಮೇಲೆ, ತುಟಿಗೆ, ಹಣೆ ಮೇಲೆ ಎಲ್ಲ ಹಚ್ತಾರೆ. ಅದೇ ರೀತಿ ಹಸಿಟ್ಟು ಕೂಡ ಫಸ್ಟು ಅಶ್ವಿನಿಯವರೇ ಅವನ ಮುಖಕ್ಕೆ ತಲೆಗೆಲ್ಲ ಬಳಿಯೋದು. ನಂತರ ಅವನ ತಲೆಗೆಲ್ಲ ಹೂವು ಹಾಕ್ತಾರೆ ರಾಶಿಕಾರವರು. ಆಗ ಸ್ಪ್ರೇ ತಗೊಂಡು ಬಂದು ಸುರಾಜ್ರವರು ಅವ್ರ ತಲೆ ಮೇಲೆಲ್ಲ ಜಾಸ್ತಿ ಸುರಿದು ಬಿಡ್ತಾರೆ. ಅದಂತೂ ನಿಜ ನೋಡೋದಕ್ಕೆ ಬೇಜಾರಾಗುತ್ತೆ. ಅವ್ರ ಮುಖ ನೋಡಿ ಹೆಂಗೆ ಮಾಡಿದ್ದಾರೆ, ಕಾಜಲೆಲ್ಲ ಒಳ್ಳೆ ಜೋಕರ್ ಥರ ಮಾಡಾಕ್ಬಿಟ್ಟಿದ್ದಾರೆ. ಇಲ್ಲಿ ಪಾಪ ಧನುಷ್ ಅವ್ರು ಕೂಡ ಹೇಳ್ತಾ ಇರ್ತಾರೆ, ಬೇಡ ಬಿಡಿ ಪಾಪ, ಅವ್ನು ಎಷ್ಟು ಸಲ ಅಂತ ಸ್ನಾನ ಮಾಡೋಕ್ಕಾಗುತ್ತೆ, ಸ್ನಾನ ಎಲ್ಲ ಮಾಡೋಕ್ಕಾಗಲ್ಲ, ಸ್ಪ್ರೇ ಎಲ್ಲ ಹಂಗೆ ಹೊಡಿಬೇಡಿ, ಅದೆಷ್ಟೇ ತಿಕ್ಕಿದ್ರು ಹೋಗಲ್ಲ, ಹಂಗೆ ಹಚ್ಚಿದಿರ ಲಿಪ್ಸ್ಟಿಕ್ ಎಲ್ಲ ಮುಖಕ್ಕೆಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಅವರು ಸೂರಜ್ರವರು ಏನೂ ಆಗಲ್ಲ, ಹೆಂಗಿದ್ರು ಈಗ ಸ್ನಾನಕ್ಕೆ ಹೋಗ್ತಾನಲ್ಲ, ಸ್ನಾನ ಮಾಡ್ಕೊಂಡು ಬರ್ತಾನೆ ಬಿಡಿ, ಏನೂ ಆಗಲ್ಲ ಅನ್ನೋ ರೀತಿ ಸೂರಜ್ರವರು ಮಾತಾಡ್ತಾರೆ. ಆದರೂ ಸಿಕ್ಕಾಪಟ್ಟೆ ಸ್ಪ್ರೇ ಎಲ್ಲ ಹೊಡಿತಿದ್ದಾರೆ ನೋಡ್ಬೋದು ಸೂರಜ್ರವರು. ನಂತರ ರಘುರವ್ರು ಬಂದು ಪಾಪ ಒರೆಸ್ತಾರೆ, ಅವರು ಕೂಡ ಸ್ಪ್ರೇ ಎಲ್ಲ ಹಚ್ಬೇಡಿ ಬಿಡಿ ಅಂತ. ಆದರೂ ಸ್ಪ್ರೇ ಎಲ್ಲ ಹೋಗಲ್ಲ. ಅದು ಹೆಂಗೆ ಸ್ನಾನ ಮಾಡಿದ್ರು ಗಿಲ್ಲಿ ಅವ್ರಿಗೆ ಗೊತ್ತಿಲ್ಲ. ಇದೇ ಅಡ್ವಾಂಟೇಜಾಗಿ ತಗೊಂಡು ಗಿಲ್ಲಿ ಕೂಡ ಮತ್ತೆ ಅವ್ರ ಮೇಲೆ ಅಟ್ಯಾಕ್ ಮಾಡೋದಂತೂ ಗ್ಯಾರಂಟಿ. ಅಟ್ಯಾಕ್ ಮಾಡಿದ್ರು ಮಾಡ್ಬೋದು, ಇಲ್ಲಾಂದರೆ ಸುಮ್ಮನೆ ಆಗ್ಬಿಡ್ಬೋದು. ಏನಂದರೆ ನಾನೀಗ ಈಗಲೇ ಸ್ವಲ್ಪ ಮಾಡಿದ್ಕೆ ಇಷ್ಟೊಂದು ಮಾಡಿದ್ದಾರೆ, ಆಮೇಲೆ ಇನ್ನೂ ನಾನು ಮಾಡೋಕ್ಕೋಗಿ ಇನ್ನೂ ರಂಪ ಮಾಡಾಕ್ಬಿಡ್ತಾರೆ ಅಂತ ನನ್ನ ಮೋಸ್ಟ್ಲಿ ಮಾಡ್ದಲ್ಲೇ ನಿಲ್ಲಿಸ್ಬಿಡ್ಬೋದು. ನೋಡಿ ಹೆಂಗೆ ಮಾಡಿದ್ದಾರೆ, ಹಸಿರು ಮೆಣಸಿನ್ಕಾಯಿ ಎಲ್ಲ ಸಿಕ್ಸಿದ್ದಾರೆ ತಲೆಗೆ, ಕಿವಿಗೆ ಕೊತ್ತಂಬರಿ ಸೊಪ್ಪು ಮುಡಿಸಿದ್ದಾರೆ. ತುಂಬ ಪಾಪ ಹೆಂಗೆ ನೋಡಿ, ಮುಖ ನೋಡಿ ಹೆಂಗೆ ಕಾಣ್ತಿದ್ದಾನೆ. ಒಟ್ಟಿನಲ್ಲಿ ಇವತ್ತು ಒಟ್ಟು 3 ಫ್ಯಾಮಿಲಿಗಳನ್ನು ತೋರಿಸ್ತಾರೆ. ಒಂದು ಸೂರಜ್ ಫ್ಯಾಮಿಲಿ, ಹಾಗೆ ರಾಶಿಕಾ ಫ್ಯಾಮಿಲಿ, ಇನ್ನೊಂದು ಧನುಷ್ ರವರ ಫ್ಯಾಮಿಲಿ. ನೋಡೋಣ ಯಾರ್ಯಾರ ಫ್ಯಾಮಿಲಿ. ಸ್ವಲ್ಪ ಫ್ಯಾಮಿಲಿ ತೋರಿಸ್ಬಿಟ್ಟು ಕಟ್ ಮಾಡ್ತಾರೆ, ಅಂದರೆ ಫುಲ್ ಎಪಿಸೋಡೆಲ್ಲ ತೋರ್ಸೋಕ್ಕಾಗಲ್ಲ 1.5 ಅವರಲ್ಲಿ. ನೋಡೋಣ ಯಾರ್ಯಾರ ಫ್ಯಾಮಿಲಿ ಬರ್ತಾರೆ, ಯಾರ್ಯಾರ ಫ್ಯಾಮಿಲಿ ಇಲ್ಲೇ ಸ್ಟೇ ಮಾಡ್ತಾರೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.